ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಫ್ರೈ ಮಾಡೋದು ತೋರಿಸಿದ್ದೀನಿ. ನಾಟಿ ಕೋಳಿ ಪೆಪ್ಪರ್ ಚಿಕನ್ ಫ್ರೈ ತುಂಬ ಚೆನ್ನಾಗಿರುತ್ತೆ. ಸ್ಪೈಸಿಯಾಗಿ ನಮಗೆ ಸೈಡ್ ಡಿಶಾಗಿ ಏನಾದರೂ ಬೇಕು ಅಂದಾಗ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಯಾರೆಲ್ಲ ವೀಡಿಯೋ ನೋಡ್ತಾರೆ ನನ್ನ ಚಾನಲ್ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ವೀಡಿಯೋಸು ನೋಡ್ಬೋದು. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ಗೆ 2 ಸ್ಪೂನ್ ಆಗೋಷ್ಟು ಕಾಳುಮೆಣಸು ಸೇರಿಸ್ತಾ ಇದ್ದೀನಿ. 2 ಸ್ಪೂನ್ ಆಗೋಷ್ಟು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಧನಿಯಾ ಕಾಳು ಸೇರಿಸ್ಕೊತಾ ಇದ್ದೀನಿ. ಎಲ್ಲನೂ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನಂತರ 1 ಸ್ಪೂನ್ ಆಗೋಷ್ಟು ಸೋಂಪು ಕಾಳು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ. ಯಾವುದೇ ಕಾರಣಕ್ಕೂ ಎಣ್ಣೆ ಸೇರಿಸ್ಕೋಬೋದು. ಎಣ್ಣೆ ಸೇರಿಸ್ಕೊಂಡಿರಾನೆ ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. 1 ಸ್ಪೂನ್ ಆಗೋಷ್ಟು ಸೋಂಪು ಕಾಳು ಸೇರಿಸ್ಕೊತಾ ಇದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ 5, ಹಾಗೆ ಖಾರಕ್ಕೆ ಒಣಮೆಣಸಿನ್ಕಾಯಿ ಖಾರ ನೋಡ್ಕೊಂಡು ಸೇರಿಸ್ಕೋಬೇಕು. ನಾನಿಲ್ಲಿ 5ರಿಂದ 6 ಆಗೋಷ್ಟು ಒಣಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಸ್ಪೈಸಿಯಾಗಿರಬೇಕು ಅಂದರೆ ಒಣಮೆಣಸಿನ್ಕಾಯಿ ಜಾಸ್ತಿನೇ ಸೇರಿಸ್ಕೋಬೋದು. ಎಲ್ಲನೂ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನೋಡಿ, ಇದು ಡ್ರೈ ರೋಸ್ಟ್ ಆಗಿದೆ. ಈಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ನಂತರ ಅದೇ ಪ್ಯಾನ್ಗೆ ಕರಿಬೇವು ಸೇರಿಸ್ತಾ ಇದ್ದೀನಿ. 1 ಹಿಡಿ ಆಗುವಷ್ಟು. ಅದು ಸಹ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಹಸಿ ಕರಿಬೇವು ಸೇರಿಸ್ಕೊತಾ ಇದ್ದೀನಿ. ಅದೂ ಮಿಕ್ಸಿ ಜಾರಿಗೆ ಸೇರಿಸ್ಕೋಬೇಕು. ಅದೇ ಪ್ಯಾನ್ಗೆ 4 ಲವಂಗ, 1 ಚಕ್ಕೆ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದಾದ ನಂತರ ಅದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಫೈನಾಗಿ ಪೌಡರ್ ಮಾಡ್ಕೋಬೇಕು. ನಮಗೆ ಚೆನ್ನಾಗಿ ಫೈನಾಗಿ ಪೌಡರ್ ಆದ್ರೇ ರುಚಿ ಚೆನ್ನಾಗಿ ಕೊಡೋದು. ನೋಡಿ, ಈ ರೀತಿ ಪೌಡರ್ ಫೈನಾಗಿ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ನೀರು ಮಿಕ್ಸ್ ಮಾಡ್ಕೋಬಾರ್ದು. ನಾವು ಈ ರೀತಿ ಫೈನಾಗಿ ಪೌಡರ್ ಮಾಡ್ಕೋಬೇಕು. ನೋಡಿ, ಇದು ಪೌಡರ್ ಫೈನ್ ಆಗಿದೆ. ಈಗ ನಾನಿಲ್ಲಿ ಒಂದು ಕುಕ್ಕರ್ಗೆ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. 2 ಸ್ಪೂನ್ ಆಗೋಷ್ಟು. ಎಣ್ಣೆ ಕಾದ ನಂತರ ಚಿಕನ್ ಸೇರಿಸ್ಕೊತಾ ಇದ್ದೀನಿ. ನಾಟಿ ಕೋಳಿ ಸೇರಿಸ್ಕೊತಾ ಇದ್ದೀನಿ. ನಾಟಿ ಕೋಳಿ ಚಿಕನ್ನ 3/4 kg ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ. ನೀವು ನಾಟಿ ಕೋಳಿ ಇಲ್ಲ ಅಂದಾಗ ಬೇಕಾದರೆ ಬಾಯ್ಲರ್ ಕೋಳಿ ಅದು ಸೇರಿಸ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. ಅರಿಶಿನ ಪುಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ 1 ಲೋಟ ಆಗೋಷ್ಟು ನೀರು ಸೇರಿಸ್ಕೋಬೇಕು. ನಮಗೆ ಚಿಕನ್ ಚೆನ್ನಾಗಿ ಬೇಯಬೇಕಲ್ವ, ಅದರಿಂದ ನೀರು ಸೇರಿಸ್ಕೋಬೇಕು. ನೀರು ಸೇರಿಸ್ಕೊಂಡು 4 ವಿಸಲ್ ಕೂಗಿಸ್ಕೋಬೇಕು. ಚಿಕನ್ ಚೆನ್ನಾಗಿ ಬೆಂದ್ರೇ ರುಚಿ ಇರೋದು. 4 ವಿಸಲ್ ಕೂಗಿಸ್ಕೊಂಡಿದ್ದಾಗಿದೆ. ಈಗ ಇದನ್ನು ನೀರು ಸಪ್ರೇಟಾಗಿ ನಾನು ತೆಗೆದಿಡ್ತಾ ಇದ್ದೀನಿ. ಒಂದು ಲೋಟಕ್ಕೆ ತೆಗೆದಿಟ್ಟಾಗಿದೆ. ಈಗ ಒಂದು ಕಡಾಯಿಗೆ ನಾನು ಎಣ್ಣೆ ಸೇರಿಸ್ತಾ ಇದ್ದೀನಿ. 3 ಸ್ಪೂನ್ ಆಗುವಷ್ಟು. ಎಣ್ಣೆ ಕಾದ ನಂತರ ಸಣ್ಣದಾಗಿ ಕಟ್ ಮಾಡಿರೋ ಅಂಥ 2 ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಆಗಿದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿದಾದ ನಂತರ ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ. ಖಾರ ನೋಡ್ಕೊಂಡು ಸೇರಿಸ್ಕೋಬೇಕು. ನಾನು ಆಗಲೇ ಪೌಡರ್ ಮಾಡ್ಕೊಳೋದಕ್ಕೆ ಒಣಮೆಣ್ಸಿನ್ಕಾಯಿ ಸೇರಿಸಿರೋದ್ರಿಂದ ಹಸಿಮೆಣ್ಸಿನ್ಕಾಯಿ 2 ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ನೀವು ಖಾರ ನೋಡ್ಕೊಂಡು ಸೇರಿಸ್ಕೋಬೇಕು. 3 ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಸಣ್ಣ ಟೊಮೊಟೊ ಅದರಿಂದ 3 ಟೊಮೊಟೊ ತಗೊಂಡಿದ್ದೀನಿ. 3 ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಂಡು ಚಿಟಿಕೆ ಅರಿಶಿನ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಬೇಯಿಸಿರೋಂಥ ಚಿಕನ್ ಸೇರಿಸ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಪೌಡರ್ ಮಾಡ್ಕೊಂಡಿದ್ದೀರಲ್ವ, ನಾವು ಪೌಡರ್ನ ಸೇರಿಸ್ಕೋಬೇಕು. ಸೇರಿಸ್ಕೊಂಡಿದ್ದಾದ ನಂತರ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ಬೇಯಿಸಿರ್ತೀರಲ್ವ, ಆ ನೀರನ್ನೇ ಆ್ಯಡ್ ಮಾಡ್ಕೋಬೇಕು. ಹೋಮ್ ಮೇಡಲ್ಲಿ ಮಾಡಿರೋವಂಥ ಸ್ಪೈಸಿ ಚಿಕನ್ ಫ್ರೈ ತುಂಬ ಚೆನ್ನಾಗಿರುತ್ತೆ. ನಮಗೆ ಸೈಡ್ ಡಿಶಾಗಿ ಚಪಾತಿ ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ. ಸೈಡ್ ಡಿಶಾಗಿ ಏನಾದರೂ ಬೇಕು ಅಂದಾಗ ಚಿಕನ್ನು ಇದು ನಮಗೆ ಯೂಸ್ಫುಲ್ ಆಗಿರುತ್ತೆ. ಕರಿಬೇವು ಸೇರಿಸ್ತಾ ಇದ್ದೀನಿ, ಹಸಿ ಕರಿಬೇವು. ನಂತರ ಇದಕ್ಕೆ ಬೇಯಿಸಿರೋಂಥ ಅದೇ ನೀರನ್ನೇ ಸೇರಿಸ್ತಾ ಇದ್ದೀನಿ. 1 ಲೋಟ ನೀರು ಸಹ ನಾನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಫ್ರೈ ರೀತಿ ಬೇಕು ಅಂದಾಗ
ಸೈಡ್ ಡಿಶ್ಗೆ ಬೇಕು ಅಂದಾಗ ನೀರಾಗೆ ಇಟ್ಕೋಬೋದು ಬೇಕಾದರೆ. ಇನ್ನು ನಮಗೆ ನೀರು ಬೇಡ ಅಂದಾಗ ಡ್ರೈ ಫ್ರೈ ಮಾಡಿಕೊಂಡ್ರೆ ನಮಗೆ ಸೈಡ್ ಡಿಶಾಗಿ ಚೆನ್ನಾಗಿರುತ್ತೆ. ಲಿಡ್ ಕ್ಲೋಸ್ ಮಾಡಿಕೊಂಡು ನೀರೆಲ್ಲ ಡ್ರೈ ಆಗೋ ರೀತಿ ಬೇಯಿಸ್ಕೋಬೇಕು. ನೋಡಿ, ಇದು ಫ್ರೈ ರೆಡಿಯಾಗಿದೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡೆ ನಾಟಿ ಕೋಳಿ ಪೆಪ್ಪರ್ ಫ್ರೈ ರೆಡಿಯಾಗಿದೆ. ನೀವು ಸಹ ಟ್ರೈ ಮಾಡಿ. ಸ್ಪೈಸಿಯಾದ ಚಿಕನ್ ನಮಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮತ್ತೆ ಮತ್ತೆ ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ನನ್ನ ಚಾನಲ್ನ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್